ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಮೂಡಣ ಪಡುವಣಕ್ಕೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈಗ ನೋಡಿ ಈ ಕೆಂಪೇಗೌಡರನ್ನ ನೋಡ್ತಿದ್ದಂಗೆ, ನಮ್ಮ ನಾಡಪ್ರಭು ಕೆಂಪೇಗೌಡರ ಒಂದು ಸ್ಟ್ಯಾಚು ನೋಡ್ತಿದ್ದಂಗೆ ನಿಮ್ಗೆ ಗೊತ್ತಾಗಿರುತ್ತೆ ಈ ಯಾವ ಜಾಗದಲ್ಲಿ ಇದ್ದೀನಿ ಅಂತ. ಅಂದರೆ ಬೆಂಗಳೂರಲ್ಲಿ ಯಾವ ಜಾಗದಲ್ಲಿ ಇದ್ದೀನಿ ಅಂತೇಳಿ. ಹೌದು, ನಾನು ಬೆಂಗಳೂರಲ್ಲೇ ಇರೋದು. ಸೊ ಬೆಂಗಳೂರಲ್ಲಿ ಒಂದು ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಬಂದಿದ್ದೀನಿ ಇವತ್ತು. ಸೊ ಯಾರಾದರೂ ಗೆಸ್ ಮಾಡ್ತೀರಾ? ಹೌದು ಸ್ನೇಹಿತರೆ, ತುಂಬ ಜನ ಅಂದ್ಕೊಂಡಂತೆಯೇ, ಅಂದರೆ ಬೆಂಗಳೂರಲ್ಲಿರೋರು ಇದನ್ನು ಗೆಸ್ ಮಾಡಿರ್ತಾರೆ ಆಲ್ಮೋಸ್ಟ್ ಅಲ್ಲೋ. ನೀವೆಲ್ಲ ಅಂದ್ಕೊಂಡಂತೆಯೇ ನಾನು ಇವತ್ತು ಬೆಂಗಳೂರಿನ ಅತ್ಯಂತ ಪುರಾತನ ವಿಸ್ಮಯಕಾರಿ ಪುಣ್ಯಕ್ಷೇತ್ರಗಳಲ್ಲಿ ಒಂದಾದಂಥ ಗಂಗಾಧರೇಶ್ವರ ದೇವಾಲಯಕ್ಕೆ ಬಂದಿದ್ದೀನಿ ಸ್ನೇಹಿತರೆ. ಮತ್ತೊಮ್ಮೆ ನಿಮಗೆ ಇಲ್ಲಿಗೆ ಸ್ವಾಗತ ಸುಸ್ವಾಗತ. ನೋಡಿ, ದೇವಸ್ಥಾನದ ಆವರಣದಲ್ಲಿರುವಂಥ ಒಂದು ದೊಡ್ಡ ಮರ ಇದು. ಮರದ ಕೆಳಗೆ ಇಲ್ಲಿ ವಿಗ್ರಹಗಳಿವೆ, ಕೆಲವೊಂದು ಮೂರ್ತಿಗಳಿದ್ದಾವೆ. ಹಾಗೆ ನಾಗರಕಲ್ಲಿದೆ. ಎಲ್ಲ ದೇವಸ್ಥಾನದಲ್ಲೂ ನಾಗರಕಲ್ಲಿರುವ ಹಾಗೇ ಇಲ್ಲೂ ಇದೆ. ಫಸ್ಟು ನಿಮಗೆ ಆವರಣಗಳ ತೋರಿಸ್ತಾ, ಅಂದರೆ ಈ ಆವರಣದಲ್ಲಿ ಎಲ್ಲದನ್ನು ತೋರಿಸ್ತಾ ಈ ದೇವಸ್ಥಾನ ಬಗ್ಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಏನಕ್ಕೆ ಈ ದೇವಸ್ಥಾನ ಪ್ರಸಿದ್ಧಿ, ಯಾಕೆ ವರ್ಲ್ಡ್ ಫೇಮಸ್ ಈ ದೇವಸ್ಥಾನ ಅನ್ನೋದನ್ನ ನೋಡಿ. ಇಲ್ಲಿ ಮೊದಲು ಕಾಣೋದು ನಮಗೆ ತ್ರಿಶೂಲ, ನಮ್ಮ ಶಿವನ ಆಯುಧವಾದಂತಹ ಬೃಹದಾಕಾರದ ತ್ರಿಶೂಲವೊಂದನ್ನು ಇಲ್ಲಿ ನಿಲ್ಲಿಸಿದ್ದಾರೆ. ಆಮೇಲೆ ಇಲ್ಲೊಂದು 2 ಡಿಸ್ಕ್ಗಳು ಕಾಣ್ತವೆ ನೋಡಿ, ದೊಡ್ಡ ವೃತ್ತಾಕಾರದ್ದು ಸ್ತಂಭಗಳು. ಇಲ್ಲೊಂದಿದೆ ಎಡಗಡೆ, ಬಲಗಡೆ ಒಂದು ಕಾಣಿಸುತ್ತೆ ನೋಡಿ. ಈಗ ಅಲ್ಲಿದೆ ನೋಡಿ ಬಲಗಡೆ ಒಂದು ಗರುಡ ಗಂಬ ಇದೆ ಇಲ್ಲಿ. ಇದಾದರೆ ಮತ್ತು ಬಲಗಡೆ ಒಂದು ಡಮರುಗ ಇದೆ. ಅದನ್ನ ನಿಮಗೆ ತೋರಿಸ್ತಾ ಹೋಗ್ತೀನಿ ಒಂದೊಂದೇ. ಸ್ನೇಹಿತರೆ, ಈ ಒಂದು ದೇವಸ್ಥಾನದ ಬಗ್ಗೆ ತಿಳ್ಕೊತಾ ಹೋದರೆ, ಇದು ಪುರಾಣಕ್ಕೆ ಹೋದರೆ ಫಸ್ಟು ನಮಗೆ ಇದು ಗೊತ್ತಾಗೋದು ಗೌತಮ ಮಹರ್ಷಿಗಳಂತೂ ಮತ್ತು ನಮ್ಮ ಭಾರದ್ವಾಜ ಮಹರ್ಷಿಗಳಿದ್ದಾರಲ್ಲ, ಅವರು ಇಲ್ಲಿ ನೆಲೆಸಿ ತಪಸ್ಸು ಮಾಡಿದ್ರು ಅನ್ನೋ ಒಂದು ನಂಬಿಕೆ ಇದೆ. ಆಯಿತಾ? ಅವರ ಒಂದು ಮೂರ್ತಿಗಳು ಒಳಗಡೆ ಇದ್ದಾವೆ. ಅಂದರೆ ಈ ದೇವಸ್ಥಾನದಲ್ಲಿ ಗರ್ಭಗುಡಿ ಸುತ್ತಲೂ ಇದ್ದಾವಲ್ಲ, ಆ ಒಂದು ಜಾಗದಲ್ಲಿ ಈ ನಮ್ಮ ಭಾರದ್ವಾಜ ಮುನಿಗಳು ಮತ್ತು ಗೌತಮ ಮುನಿ ಮಹರ್ಷಿಗಳ ಒಂದು ಮೂರ್ತಿನ ಇಟ್ಟಿದ್ದಾರೆ. ಇನ್ನು ನಮ್ಮ ಇತಿಹಾಸ ಅಂತ ಇಲ್ಲಿ ಕೆಂಪೇಗೌಡರ ಬಗ್ಗೆ ನೋಡೋದಾದರೆ, ಈ ಕೆಂಪೇಗೌಡರು ಈ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿದ್ದಾರೆ ಸುಮಾರು 16ನೇ ಶತಮಾನದಲ್ಲಿ. ಏನು ಬೃಹತ್ ಕಂಬಗಳು ನೋಡ್ತೀವಲ್ಲ, ಅಂದರೆ ಈ ರೌಂಡ್ ಶೇಪಲ್ಲಿದ್ವಲ್ಲ ಇವಾಗ, ಸೊ ಆ ಕಂಬಗಳನ್ನ ಆ ಕಂಬಗಳು ತ್ರಿಶೂಲ ಆಗ್ಬೋದು, ಅವೆಲ್ಲ ಅವರು ಮಾಡಿದ್ದಾರೆ ಅಂತ ವಿಚಾರ ಕೆಂಪೇಗೌಡರು. ಸ್ನೇಹಿತರೆ, ಹಾಗೆ ಇಲ್ಲಿ ನಾವು ಇದ್ರ ವಾಸ್ತುಶಿಲ್ಪ ಅಂತ ಏನಾದರೂ ನೋಡೋದಾದರೆ, ಇದೊಂದು ಬೃಹದಾಕಾರದ ಬಂಡೆ. ಆ ಬಂಡೆ ಒಳಗೆ, ಅಂದರೆ ಇದು ನೈಸರ್ಗಿಕವಾಗಿ ಆದಂತಹ ಒಂದು ಗುಹೆ ಅಂತ ಹೇಳ್ತಾರೆ. ಸೊ ಅದ್ರೊಳಗೆ ನಮ್ಮ ದೇವಸ್ಥಾನ ನಿರ್ಮಾಣ ಮಾಡಿದ್ದಾರೆ. ಆಯಿತಾ? ಇನ್ನು ನಮ್ಮ ದೇವಾಲಯದ ಮುಂದೆ ಏನಿದೆ ಕಾಣಿಸ್ತಾ ಇದೆಯಲ್ಲ, ಬೃಹದಾಕಾರದ ಒಂದು ವಿಶ್ವಪ್ರಸಿದ್ಧಿಯಾದಂತಹ ಏಕಶಿಲಾ ಕೆತ್ತನೆಗಳು, ಅಂದರೆ ಈ ಗ್ರಾನೈಟ್ ಕಲ್ಲಿನಿಂದ ಮಾಡಿದ ಬೃಹದಾಕಾರದ ಡಿಸ್ಕ್ಗಳು ಏನು ಕಾಣಿಸ್ತವೆ ನಿಮಗೆ ನೋಡಿ, ಅಲ್ಲೊಂದು ಕಾಣಿಸ್ತಾ ಇದ್ದಲ್ಲ ಅದು, ಮತ್ತು ಈ ಬಲಗಡೆ ಕಾಣಿಸ್ತಲ್ಲ ಅದು, ಅವು ಮತ್ತು ನಮ್ಮ ಸೂರ್ಯಚಂದ್ರನ ಸಂಕೇತಗಳಾಗಿವೆ ಸ್ನೇಹಿತರೆ. ಆಯಿತಾ? ಇನ್ನು ಬೃಹದಾಕಾರದ ಒಂದು ಶಿವನ ಆಯುಧ, ಅಂದರೆ ಒಂದು ತ್ರಿಶೂಲ ಇದೆ ಆಯುಧ. ಹಾಗೆ ಈ ಕಡೆ ಒಂದು ಬಲಗಡೆ ಡಮರುಗೂ ಇದೆ. ಸೊ ಇಲ್ಲಿ ಆಕರ್ಷಣೆ, ಈ ವಾಸ್ತುಶಿಲ್ಪ ಇದೆ ಮೇನ್. ಇಲ್ಲಿ ಇನ್ನೊಂದು ವಾಸ್ತುಶಿಲ್ಪ ಹೇಳ್ಬೇಕಂದ್ರೆ, ಇಲ್ಲಿ ಈ ದೇವಸ್ಥಾನ ಏಕಶಿಲಾ ನಂದಿ ಇದೆ ಸ್ನೇಹಿತರೆ. ದೇವಸ್ಥಾನದ ಮುಂದ್ಗಡೆ ಏನಿದೆ ಆ ನಂದಿ ಮೊದಲು ಏಕಶಿಲೆಯಲ್ಲಿ ಮಾಡೋದಂಥದ್ದು. ಇದು ವಾಸ್ತುಶಿಲ್ಪದ ಬಗ್ಗೆ ಹೇಳೋದಾದರೆ. ಆಯಿತಾ? ಇನ್ನು ಈ ದೇವಸ್ಥಾನ ಏನಕ್ಕಪ್ಪ ಪ್ರಸಿದ್ಧಿ, ಯಾಕೆ ಇಷ್ಟು ಫೇಮಸ್ಸು ಈ ದೇವಸ್ಥಾನ ನೋಡೋದಾದ್ರೆ ಸ್ನೇಹಿತರೆ, ಇದು ಪ್ರಸಿದ್ಧಿ ಆಗಿದೆ ಮಕರ ಸಂಕ್ರಾಂತಿಯ ಒಂದು ಹಬ್ಬದ ಸಂದರ್ಭದಲ್ಲಿ. ಏನಕ್ಕೆ ಅಂದರೆ, ಮಕರ ಸಂಕ್ರಾಂತಿ ಹಬ್ಬದ ಟೈಮಲ್ಲಿ ಏನಾಗುತ್ತೆ ಅಂದರೆ, ಇಲ್ಲಿ ಸೂರ್ಯನ ರಶ್ಮಿಗಳು ಕಿರಣಗಳು ನೇರವಾಗಿ ಶಿವಲಿಂಗ ಮೇಲೆ ಬೀಳುತ್ತವೆ. ಸಂಜೆ ಏನು ಸೂರ್ಯಾಸ್ತ ಆಗುತ್ತಲ್ಲ, ಅದಕ್ಕಿಂತ ಸ್ವಲ್ಪ ಹೊತ್ತಿನ ಮುಂಚೆ ಸೂರ್ಯನ ಕಿರಣಗಳು ನೇರವಾಗಿ ಶಿವಲಿಂಗ ಮೇಲೆ ಬೀಳ್ತವೆ. ಆಯಿತಾ? ಇದು ಕಾರಣ ಎಷ್ಟೇ, ಇದು ದಿನ ಸೂರ್ಯ ಹುಟ್ಟುತ್ತಾನೆ ಮುಳುಗ್ತಾನೆ, ಆದರೆ ಯಾವತ್ತೂ ಬೀಳಲ್ಲ. ವರ್ಷದ 365 ದಿನದಲ್ಲಿ ಮಕರ ಸಂಕ್ರಾಂತಿ ದಿನ, ಅಂದರೆ ಜನವರಿ 14 ಅಥವಾ 15ನೇ ತಾರೀಕು ಹೊರತುಪಡಿಸಿ ಇನ್ನು ಯಾವತ್ತೂ ದೇವಸ್ಥಾನದಲ್ಲಿ ಈ ಶಿವಲಿಂಗನ ಸೂರ್ಯಕಿರಣಗಳು ಸ್ಪರ್ಶ ಮಾಡೋದಿಲ್ಲ. ಆದರೆ ಸಂಕ್ರಾಂತಿ ದಿನ ಮಾತ್ರ ನೇರವಾಗಿ ಸೂರ್ಯನ ಕಿರಣಗಳು ನೇರವಾಗಿ ಶಿವಲಿಂಗವನ್ನು ಸ್ಪರ್ಶಿಸ್ತವೆ ಸ್ನೇಹಿತರೆ. ಇದು ನನಗೆ ತುಂಬ ವಿಸ್ಮಯ. ನನಗೆ ಯಾಕೆ ಅಷ್ಟು ಕುತೂಹಲ ಅಂದರೆ ಈ ದೇವಸ್ಥಾನದ ಮೇಲೆ ನೋಡಿ, ಈಗ ಸಾವಿರಾರು ವರ್ಷಗಳ ಹಿಂದೆಯೇ ಹೇಗೆ ನಮ್ಮ ಖಗೋಳಶಾಸ್ತ್ರವನ್ನು ಈ ಒಂದು ದೇವಸ್ಥಾನ ಕಟ್ಟೋದ್ರಲ್ಲಿ ಬಳಸ್ಕೊಂಡಿದ್ದಾರೆ ಅನ್ನೋದು ನನಗೆ ಆಶ್ಚರ್ಯ ತರುತ್ತೆ ಸ್ನೇಹಿತರೆ. ಅಂದರೆ ನಮ್ಮ ಸೈನ್ಸು ಅಷ್ಟು ಹಿಂದೆಯೇ ಎಷ್ಟು ಬೆಳೆದಿತ್ತು ಅನ್ನೋದು ಈ ದೇವಸ್ಥಾನ ನೋಡಿದರೆ ನಮ್ಗೆ ಅರ್ಥ ಆಗುತ್ತೆ ಸ್ನೇಹಿತರೆ. ಹಾಗೆ ಈ ಗುಹೆಯ ಮಧ್ಯಭಾಗದಲ್ಲಿ ಶಿವಲಿಂಗ ಇದೆ. ಆಯಿತಾ? ಶಿವಲಿಂಗ ಇದೆ. ಆಮೇಲೆ ಈ ದಕ್ಷಿಣ ಭಾರತದಲ್ಲಿ ಅತ್ಯಂತ ಅಪರೂಪ ಎನ್ನಲಾದ ಒಂದು ಅಗ್ನಿದೇವನ ವಿಗ್ರಹ ಇದೆ ಸ್ನೇಹಿತರೆ. ಆ ಮೂರ್ತಿಗೆ 2 ತಲೆಗಳು, 7 ಕೈಗಳು ಹಾಗೂ 3 ಕಾಲುಗಳಿವೆ. ಹಾಗಾಗಿನೇ ದಕ್ಷಿಣ ಭಾರತದಲ್ಲಿ ಇದು ಅಪರೂಪ ಅಂತ ಹೇಳಲಾಗುತ್ತೆ.
ಹಾಗೆ ಸ್ನೇಹಿತರೆ, ಏನು ಗರ್ಭಗುಡಿ ಇದೆ, ಗರ್ಭಗುಡಿ ಸುತ್ತಲೂ ಒಂದು ಕಿರಿದಾದ ಪ್ರದಕ್ಷಿಣೆ ಜಾಗ ಇದೆ. ಆ ಜಾಗದಲ್ಲಿ ಸಪ್ತ ಮಾತೃಕೆಯರ ವಿಗ್ರಹಗಳಿವೆ, ಪಾರ್ವತಿ ದೇವಿ, ದುರ್ಗಾದೇವಿ ಹಾಗೂ ಗಣಪತಿಯ ವಿಗ್ರಹಗಳು ಇವೆ, ಮೂರ್ತಿಗಳು ಇವೆ. ಆಮೇಲೆ ಇನ್ನೊಂದು ಇಲ್ಲಿ ವಿಶೇಷ ಅನ್ನೋ ರೀತಿಯಲ್ಲಿ 2 ಸುರಂಗ ಮಾರ್ಗಗಳಿವೆ, ರಹಸ್ಯವಾದ ಸುರಂಗ ಮಾರ್ಗಗಳು. ಅದರಲ್ಲಿ ಒಂದು ಕಾಶಿಗೆ ಹೋಗುತ್ತಂತೆ, ಇನ್ನೊಂದು ನಮ್ಮ ಪುಣ್ಯಕ್ಷೇತ್ರವಾದಂಥ ಶಿವಗಂಗೆಗೆ ಹೋಗುತ್ತಂತೆ ಸ್ನೇಹಿತರೆ. ಹಾಗೆ ನಿಮ್ಗೆ ಇನ್ನೊಂದು ತೋರಿಸ್ತೀನಿ ಬನ್ನಿ. ನೋಡಿ, ಇದೊಂದು ಸ್ಕೂಲು, ಕಾಲೇಜು. ಸೊ ಇದು ನಿಮಗೆ ಕಾಣಿಸ್ತಾ ಇದೆಯಲ್ಲ, ಇದು ಬಂದ್ಬಿಟ್ಟು ನಮ್ಮ ಗವಿಗಂಗಾಧರೇಶ್ವರ ಪಕ್ಕದಲ್ಲೇ ಇದೆ. ಸೊ ಇದು ನಮ್ಮ ಸೂಪರ್ ಸ್ಟಾರ್ ರಜನಿಕಾಂತ್ ಅವರವರು ಬಾಲ್ಯದಲ್ಲಿ ಓದಿದಂತಹ ಶಾಲೆ ಆಗಿದೆ. ನೋಡಿ, ಇಲ್ಲಿ ಬರೆದಿದ್ದಾರೆ, ಹಾಕಿದ್ದಾರೆ ಮುಂದ್ಗಡೆ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ, ಸೂಪರ್ ಸ್ಟಾರ್ ರಜನಿಕಾಂತ್ ವಿದ್ಯಾಭ್ಯಾಸ ಮಾಡಿದ ಶಾಲೆ ಅಂದರೆ ಬಾಲ್ಯದಲ್ಲಿ. ನೋಡಿ, ನಮ್ಮ ರಜನಿಕಾಂತ್ ಅವರು ಇಂಥ ಒಂದು ಪುಣ್ಯಕ್ಷೇತ್ರದ ಪಕ್ಕದಲ್ಲೇ ವಿದ್ಯಾಭ್ಯಾಸ ಮಾಡಿದ್ದಾರೆ. ಬನ್ನಿ ಹಾಗೆ ಮುಂದೆ ಹೋಗೋಣ. ಇನ್ನೂ ಒಂದು ವಿಶೇಷ ತೋರಿಸ್ತೀನಿ ನಿಮಗಿಲ್ಲಿ ನಾನು. ಇಷ್ಟಕ್ಕೆ ಮುಗಿದಿಲ್ಲ ದೇವಸ್ಥಾನ. ನೋಡಿ, ದೇವಸ್ಥಾನದ ಪಕ್ಕದಲ್ಲಿ ನಡ್ಕೊಂಬರ್ತಿದ್ದೀನಿ, ಆಗ ಈ ಥರ ಕಾಣಿಸ್ತಾ ಇದೆ ನಿಮಗೆ. ನೋಡಿ, ಹಾಗೆ ಬಂದರೆ ಇಲ್ಲಿ ಲೆಫ್ಟ್ ಸೈಡಲ್ಲಿ ಎಡಗಡೆ ಒಂದು ದೇವಸ್ಥಾನ ಇದೆ. ಶ್ರೀ ಆಲದ ಮರ ಗುರಪ್ಪ ಸ್ವಾಮಿ ದೇವಸ್ಥಾನ. ಜೊತೆಗೆ ಇಲ್ಲಿ ಯಲ್ಲಮ್ಮ ದೇವಿನೂ ಇದೆ. ನೋಡಿ, ಈ ದೇವಸ್ಥಾನಕ್ಕೆ, ಗವಿಗಂಗಾಧರೇಶ್ವರ ದೇವಸ್ಥಾನಕ್ಕೆ ಬಂದವರು ಇಲ್ಲೂ ಕೂಡ ಬಂದು ಭೇಟಿ ಕೊಟ್ಟು ದೇವರ ಒಂದು ಆಶೀರ್ವಾದ ತಗೊಂಡು ಹೋಗ್ಬೋದು. ನೋಡಿ, ಈ ಥರ ಇದೆ, ತುಂಬ ಚೆನ್ನಾಗಿದೆ, ಶಾಂತವಾಗಿ ಮರದ ಕೆಳಗೆ. ಬನ್ನಿ ಹಾಗೆ ಮುಂದೆ ಹೋಗೋಣ, ನಿಮ್ಗಿನ್ನೂ ತೋರಿಸ್ತೀನಿ. ಅಂದರೆ ಏನು ಈ ದೇವಸ್ಥಾನ ಇದೆ, ಒಂದು ದೊಡ್ಡ ಬಂಡೆ. ಈ ಬಂಡೆ ನಿಮಗೆ ಅಲ್ಲಿ ತೋರ್ಸೋಕ್ಕಾಗಲಿಲ್ಲ. ಅಂದರೆ ನಿಮಗೆ ಈ ದೇವಸ್ಥಾನದ ಚಾವಣಿ ಏನಿದೆ ಮೇಲ್ಗಡೆ, ಅದು ನಿಮಗೆ ತೋರಿಸ್ತೀನಿ ಈ ಫೋಟೋದಲ್ಲಿ. ನೋಡಿ, ಜೊತೆಗೆ ಈಗ ನೋಡಿ, ಇದೊಂದು ಬಂಡೆ ಅನ್ನೋದು ನಿಮಗೆ ಗೊತ್ತಾಗ್ತಾ ಇದೆ. ಬೃಹದಾಕಾರದ ಒಂದು ದೊಡ್ಡ ಬಂಡೆ. ಅದರಲ್ಲಿ ಇಲ್ಲೇನು ನಿಮಗೆ ಒಂದು ಇದು ಕಾಣಿಸ್ತಾ ಇದೆಯಲ್ಲ, ಮೇಲ್ಗಡೆ ಗೋಡೆ ಥರ, ಅದರ ಆ ಕಡೆ ದೇವಸ್ಥಾನ ಇದೆ. ಅದಲ್ಲದೆ ಈ ಕಡೆನೂ ಇನ್ನೂ ಉಳಿದಿದೆ ಬಂಡೆ ಇದು. ನೋಡಿ, ಈ ಕಡೆ ಒಂದು ದೇವಸ್ಥಾನ ಹೋಗುತ್ತೆ, ಅದೇನೋ ಯಾವ ದೇವಸ್ಥಾನ ಮುಂದಿನ ವೀಡಿಯೋದಲ್ಲಿ ತೋರಿಸ್ತೀನಿ. ಈಗ ನೋಡಿ, ಈ ಜಾಗಕ್ಕೆ ಬಂದಿದ್ದೀವಿ, ಬಂಡೆ ಹಿಂದ್ಗಡೆ. ಇದು ಏನು ದೇವಸ್ಥಾನದ ಹಿಂಬಾಗಿಲು, ಆಯಿತಾ. ಇಲ್ಲೂ ಒಂದು ಪ್ಲೇಸ್ ಇದೆ, ಅದೇನು ಅನ್ನೋದನ್ನ ನಿಮ್ಗೆ ಹೇಳ್ತೀನಿ. ಗವಿಗಂಗಾಧರೇಶ್ವರ ದೇವಾಲಯ, ದಕ್ಷಿಣ ಕಾಶಿ. ನಿಮ್ಗೆ ಹೇಳೋದು ಮರ್ತ್ಬಿಟ್ಟೆ. ದಕ್ಷಿಣ ಕಾಶಿ ಅಂತ ಯಾಕೆ ಕರೀತಾರೆ ಅಂದರೆ ಸ್ನೇಹಿತರೆ, ಈ ದೇವಸ್ಥಾನಕ್ಕೆ ಶಿವಲಿಂಗ ಏನಿದೆ ದಕ್ಷಿಣಾಭಿಮುಖವಾಗಿದೆ, ಇಲ್ಲಿರೋ ಶಿವಲಿಂಗ. ಸೊ ಹಾಗಾಗಿ ಇದನ್ನು ದಕ್ಷಿಣ ಕಾಶಿ ಅಂತ ಕರೀತಾರೆ. ಆಮೇಲೆ ನಿಮಗೆ ಗೊತ್ತಿರುವ ಹಾಗೆ ನಮ್ಮ ದಕ್ಷಿಣ ಕಾಶಿ ಅಂತ ನಾವು ಕರೆಯೋದು ನಂಜುಂಡೇಶ್ವರ ದೇವಸ್ಥಾನ ಇದೆಯಲ್ಲ, ಅದನ್ನು. ನೋಡಿ, ಹೀಗಿದೆ ಹೋಗೋಕ್ಕೆ ದಾರಿ. ನೋಡಿ, ಬಂಡೆ. ಇಲ್ಲೂ ಒಂದು ವಿಶೇಷ ಇದೆ ಸ್ನೇಹಿತರೆ, ಇಲ್ಲಿ ನೋಡಿದ್ದು ಹಾಕಿದ್ದಾರೆ ಸ್ನೇಹಿತರೆ. ಇಲ್ಲಿ ಏನು ಬರೆದಿದ್ರೆ ಅಂತ ನಾನು ಚಿಕ್ಕದಾಗಿ ಹೇಳ್ಬಿಡ್ತೀನಿ. ನಮ್ಮ ಹನುಮಂತ, ರಾಮಾಯಣದಲ್ಲಿ ಬರುವಂಥ ಹನುಮಂತ ಸಂಜೀವಿನಿ ಪರ್ವತನ ಎತ್ಕೊಂಡು ಹೋಗ್ಬೇಕಾದ್ರೆ ಇಲ್ಲಿ ತನ್ನ ಬಲಪಾದನ ಇಟ್ಟು ಮೀಟಿ ಮತ್ತೆ ಹಾರ್ತಾನೆ. ಅಂದರೆ ಹನುಮಂತ ಇವ್ರು ಹೇಳಿರೋ ಪ್ರಕಾರ ಹೇಳ್ತಾ ಇರೋದು, ಇಲ್ಲಿ ಆ ಥರ ಪೂರ್ತಿಯಾಗಿ ಬರ್ತಿಲ್ಲ, ನಾವು ಅದು ಪಾದದ ಗುರುತು ಸ್ನೇಹಿತರೆ. ಇದು ಅಂದರೆ ಹನುಮಂತ ಪಾದ ಇಟ್ಟಂತಹ ಜಾಗ. ಅಂದರೆ ಸಂಜೀವಿನಿ ಪರ್ವತ ಹೊತ್ಕೊಂಡು ಹೋಗ್ಬೇಕಾದ್ರೆ ಅವನು ಒಂದೇ ಸಲ ಹೊತ್ಕೊಂಡು ಅಲ್ಲಿಗೆ ಹೋಗಲಿಲ್ಲ, ಅಲ್ಲಲ್ಲೇ ಇಳಿದು ಮತ್ತೆ ನೆಗೆದು ಹಾರಿ ಹೋಗ್ತಾನಲ್ವ. ಆ ಸಂದರ್ಭದಲ್ಲಿ ಇಲ್ಲಿ ಬಲಪಾದ ಇಟ್ಟು ಇಲ್ಲಿಂದ ಮೀಟಿ ಹಾರಿ ಮುಂದಕ್ಕೆ ಹೋಗಿರುವಂಥ ಜಾಗ. ಸೊ ಹಾಗಾಗಿ ಇಲ್ಲಿ ಬರೆದಿದ್ದಾರೆ, ಈ ಜಾಗದಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ಗೋಪುರ ಆಗಲಿ, ದೇವಸ್ಥಾನ ಆಗಲಿ, ಇನ್ನೇನೇ ಕಟ್ಟಡ ಆಗಲಿ ಕಟ್ಟಬಾರ್ದು. ನಾನು ಹೀಗೆ ಇರಬೇಕು, ನಾನು ರಾಮಭಕ್ತ ಹನುಮಂತ. ಸೊ ಈ ಜಾಗ ಆಕಾಶ, ಭೂಮಿ, ಮಳೆ, ನೀರು, ಗಾಳಿ ಹೀಗೆ ಇರಲಿ, 1000 ಕಾಲ ಎಷ್ಟು ವರ್ಷ ಇರುತ್ತೋ ಅಷ್ಟು ಕಾಲ ಇದು ಹೀಗೆ ಇರಲಿ ಅಂತೇಳಿ ಬರೆದಿದ್ದಾರೆ. ನೋಡಿ, ನಿಮಗೆ ಸುತ್ತಲೂ ಈ ಥರ ಕಾಣಿಸ್ತಾ ಇದೆಯಲ್ಲ, ಇದನ್ನು ಸಂರಕ್ಷಿಸ್ಕೊ ಬಂದಿದ್ದಾರೆ. ಬಟ್ ಇಲ್ಲಿ ಸ್ವಲ್ಪ ಕೆಟ್ಟು ವಾಸನೆ ಎಲ್ಲ ಬರುತ್ತೆ ಸ್ನೇಹಿತರೆ, ಅಷ್ಟು ನೀಟಾಗಿ ಮೇಂಟೈನ್ ಮಾಡಿಲ್ಲ ಇದು. ಓಕೆ ಸ್ನೇಹಿತರೆ, ನಮ್ಮ ಒಂದು ವಿಡಿಯೋನ ಮುಗಿಸೋ ಸಮಯ ಬಂದಾಯಿತು. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಇಂತಹದೇ ಒಂದು ಸ್ಥಳದ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಓಕೆ ಸ್ನೇಹಿತರೆ, ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ